ಹಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆಡಿನ ಬೇಜ ಮಸಾಲ ಫ್ರೈ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೇನೆ. ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ. ಅನಂತರ ಒಂದು ದೊಡ್ಡ ಹೆಚ್ಚಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬಾಡಬೇಕು, ಅಷ್ಟೇ ತನಕ ಫ್ರೈ ಮಾಡಿ. ಫ್ರೆಂಡ್ಸ್, ಈ ರೆಸಿಪಿ ತುಂಬಾ ಬೇಗ ಆಗ್ತದೆ, ಮಾಡಿದರೆ ತುಂಬಾ ಟೇಸ್ಟಿ ಆಗ್ತದೆ. ಈರುಳ್ಳಿಯನ್ನು ಫ್ರೈ ಮಾಡಿದ ನಂತರ 2 ಹೆಸರು ಕರಿಬೇವಿನ ಎಲೆಯನ್ನು ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಈ ಥರ ಫ್ರೈ ಮಾಡಿ. ಈರುಳ್ಳಿ ಬಾಡಿದರೆ ಸಾಕಾಗ್ತದೆ. ನೆಕ್ಸ್ಟ್ ನಾನಿಲ್ಲಿ 2 ಟೊಮೆಟೊ ಹೆಚ್ಚಿದ್ದು ಹಾಕ್ತಾ ಇದ್ದೇನೆ. ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. 1/4 ಚಮಚ ಅರಿಶಿನ ಹಾಕಬೇಕು. ಹಾಕಿದ ನಂತರ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇಟ್ಟು ಮಿಕ್ಸ್ ಮಾಡಬೇಕು. ಇಷ್ಟಾದ ನಂತರ ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿದ ನಂತರ ಮಿಕ್ಸ್ ಮಾಡಬೇಕು. ನೀರು ಕುದಿ ಬಂದ ನಂತರ ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ತಾ ಇದ್ದೇನೆ. ಆನಂತರ 1.5 ಚಮಚದಷ್ಟು ಕಡೆದ ಮಸಾಲ ಇರ್ತದಲ್ಲ, ಮೀನು ಫ್ರೈಗೆಲ್ಲ ನಾವು ಮಾಡ್ತೇವೆ, ಅದನ್ನು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ. ಹಾಕಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಟೊಮೊಟೊ ಎಲ್ಲ ಬೆಂದಿದೆ. ನಾನಿಲ್ಲಿ ನೀರು ಸೇರಿಸಿದ್ದೇನಲ್ಲ, ಹಾಗಾಗಿ ಟೊಮೊಟೊ ಎಲ್ಲ ಆ ನೀರಿನಲ್ಲೇ ಬೆಂದಿದೆ. ಇಷ್ಟಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕಿದ ನಂತರ ಇಲ್ಲಿ ನಾವು ಕಡಿಯುವಾಗ ಉಪ್ಪು ಹಾಕಿರ್ತೇವೆ ಮಸಾಲೆಗೆ, ಆದರೂ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ಕ್ಲೀನ್ ಮಾಡಿದ ಬೇಜ ಉಂಟಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಸೌಟಲ್ಲಿ ಒಂದು ಸ್ವಲ್ಪ ಮಸಾಲವನ್ನೆಲ್ಲ ಆ ಬೇಜದ ಮೇಲೆ ಹಾಕಬೇಕು. ಆ ಬೇಜದ ಮೇಲೆ ಎಲ್ಲ ಮಸಾಲ ಹಿಡಿಬೇಕು. ಈ ಥರ ಆಗಬೇಕು ನೋಡಿ, ಈ ಥರ ಹಿಡಿಬೇಕು ನೋಡಿ. ಈ ಥರ ಆಗಿದೆ. ತಿರುಗಿಸಿದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಮುಚ್ಚಿಡ್ತಾ ಇದ್ದೇನೆ, ಫುಲ್ಲೆಲ್ಲ ಬೇಯಲಿಕ್ಕೋಸ್ಕರ. ಮುಚ್ಚಿದ ನಂತರ ನೋಡಿ, ಈ ಥರ ಆಗಿದೆ ಈಗ ಮಸಾಲೆ. ಇದನ್ನು ನಾನೀಗ ಫುಲ್ ಡ್ರೈ ಮಾಡ್ತಾ ಇದ್ದೇನೆ. ಸುಕ್ಕ ಫುಲ್ ನೀರೆಲ್ಲ ಡ್ರೈ ಆದ ನಂತರ ಈ ಥರ ಆಗಿದೆ. ಫ್ರೆಂಡ್ಸ್, ನಾನು ಮಾಡಿದ ಬೇಜ ಮಸಾಲ ಫ್ರೈ ನೋಡಿ ರೆಡಿಯಾಗಿದೆ. ಇದನ್ನೀಗ ನಾನು ಸರ್ವ್ ಮಾಡ್ತಾ ಇದ್ದೇನೆ. ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಷ್ಟರ ತನಕ ಟೇಕ್ ಕೇರ್. ಬಾಯ್ ಬಾಯ್.